ನಾರಾಯಣ ನಾರಾಯಣ ಹರೇ ಕೃಷ್ಣ. ಅತಿ ದುರ್ಲಭವಾದ ಸಿಂಸುಮಾರ ಲೋಕವನ್ನು ನೀನು ಸಂಪಾದಿಸಿದ್ದೀಯೇ ಧ್ರುವ. ಚರ್ಮ ಶರೀರದಿಂದ ಉತ್ಕೃಷ್ಟ ಕಾಂತಿಯನ್ನು ಪಡೆದ ಮಹಾಜ್ಞಾನಿಗಳು ಸಹ ನಿನ್ನ ಪಟ್ಟಣವನ್ನು ನೋಡಬಹುದೇ ಹೊರತು ಅದರೊಳಗೆ ಪ್ರವೇಶ ಮಾಡುವುದಕ್ಕೆ ಸಾಧ್ಯವಿಲ್ಲ. ಅದ್ಭುತವಾದಂಥ ಪಟ್ಟಣ. ಸೂರ್ಯ ಚಂದ್ರಗ್ರಹ ನಕ್ಷತ್ರ ತಾರೆಗಳು ನಿನ್ನ ಲೋಕವನ್ನು, ಧ್ರುವ ಲೋಕವನ್ನು ಪ್ರದಕ್ಷಿಣೆ ಮಾಡ್ತಾ ಇರ್ತಾರೆ. ಅಲ್ಲಿಗೆ ನಿನ್ನನ್ನು ಕರೆದುಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳ್ತಾರೆ. ಧ್ರುವ ಗಂಗೆಯಲ್ಲಿ ಸ್ನಾನ ಮಾಡಿ ಅನುಷ್ಠಾನಗಳನ್ನು ಪೂರೈಸಿ ಅಲ್ಲಿನ ಋಷಿಗಳಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಪಡೆದು ತೇಜೋಮಯವಾದ ರೂಪವನ್ನು ಧರಿಸಿ ವಿಮಾನಕ್ಕೆ ಪ್ರದಕ್ಷಿಣೆ ಮಾಡಿ ಶ್ರೀಹರಿಯ ಪರಿಚಾರಕರಿಗೆ ನಮಸ್ಕಾರ ಮಾಡಿ ವಿಮಾನ ಹತ್ತುವುದಕ್ಕೆ ಸಿದ್ಧನಾಗ್ತಾನೆ. ಕಾಲನು ಮೃತ್ಯುವಿನ ರೂಪ ಧರಿಸಿ ಅಲ್ಲಿಗೆ ಬರ್ತಾನೆ. ಅದನ್ನು ನೋಡಿದ ಧ್ರುವ ಆ ಕಾಲನ ತಲೆಯ ಮೇಲೆ ಕಾಲನ್ನು ಇಟ್ಟು ಆ ವಿಮಾನವನ್ನು ಹತ್ತುತ್ತಾನೆ. ದೇವತೆಗಳು ಪುಷ್ಪವೃಷ್ಟಿ ಮಾಡ್ತಾರೆ. ಧ್ರುವನ ಮಗ ವತ್ಸರನ ನಂತರ ಅವನ ಮಗ ಅಂಗರಾಜ ರಾಜನಾಗ್ತಾನೆ. ಅವನು ಮೃತ್ಯು ಅನ್ನುವ ರಾಕ್ಷಸನ ಮಗಳು ಸುನೀತಿಯನ್ನು ಮದುವೆ ಆಗ್ತಾನೆ. ಈ ದಂಪತಿಗಳಿಗೆ ಸಂತಾನ ಇರಲ್ಲ. ಒಂದು ಸಲ ಅವನು ಅಶ್ವಮೇಧ ಯಾಗವನ್ನು ಮಾಡ್ತಾನೆ. ಆದರೆ ಮಕ್ಕಳಿಲ್ಲದೆ ಇರುವುದರಿಂದ ದೇವತೆಗಳ್ಯಾರೂ ಹವಿಸ್ಸನ್ನು ಸ್ವೀಕರಿಸಲೇ ಇಲ್ಲ. ಇಲ್ಲಿ ದೇವತೆಗಳ ಉದ್ದೇಶ ಮಕ್ಕಳು ಇಲ್ಲದೆ ಇರತಕ್ಕಂಥವ್ರು ಯಾಗ ಮಾಡಬಾರದು ಅನ್ನುವುದಲ್ಲ. ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಅವರು ಪುತ್ರಕಾಮೇಷ್ಟಿ ಯಾಗ ಮಾಡಿ ಮಕ್ಕಳನ್ನು ಪಡೆಯಲಿ ಅನ್ನುವುದು ದೇವತೆಗಳ ಉದ್ದೇಶವಾಗಿರುತ್ತೆ. ಅಪುತ್ರಸ್ಯ ಗತಿರ್ನಾಸ್ತಿ, ಮಕ್ಕಳು ಇಲ್ಲದೇ ಇರುವವರೆಗೆ ಸದ್ಗತಿ ಪ್ರಾಪ್ತಿ ಆಗಲ್ಲ ಅಂತಾರೆ, ನಿಜ. ಆದರೆ ಇಲ್ಲಿ ಪುತ್ರ ಅಂದರೆ ಜ್ಞಾಪಕ ಇಟ್ಕೊಳ್ಳಿ, ಪುತ್ರ ಅಂದರೆ ಜ್ಞಾನ ಅಂತ ಅರ್ಥ. ಜ್ಞಾನ ಸಂತತಿ ಇಲ್ಲದೆ ಇರತಕ್ಕಂಥವರಿಗೆ ಸದ್ಗತಿ ಸಿಗಲ್ಲ ಅನ್ನುವುದು ಇದರ ಒಳ ಅರ್ಥ. ಮಕ್ಕಳಿಲ್ಲ, ಈ ಶರೀರದ ಮಕ್ಕಳಲ್ಲ, ಜ್ಞಾನದ ಮಕ್ಕಳನ್ನು ಪಡೀಬೇಕು, ಆಗ ಅವ್ರಿಗೆ ಸದ್ಗತಿ. ಈ ಮಕ್ಕಳು ಪಡೆದುಬಿಟ್ಟು ಸದ್ಗತಿ ಅಂದ್ಕೋಬೇಡಿ. ಜ್ಞಾನ ಇಲ್ಲದೆ ನಿಂಗೆ ಸದ್ಗತಿನೇ ಇಲ್ಲ. ನಿನಗೆ ಎಷ್ಟು ಮಕ್ಕಳಾದರೂ ಮಕ್ಕಳಾಗಿಬಿಟ್ರೆ ಸದ್ಗತಿ ಅಂದ್ಕೊಂಡ್ಬಿಟ್ಟಿದ್ದೀರಾ ನೀವು? ಸುಳ್ಳು. ಮಕ್ಕಳಾಗಿಬಿಟ್ರೆ ಎಲ್ಲ ಇನ್ನೂ ಪಾಪದ ಗತಿಗೆ ಹೋಗಬೇಕೇನೋ. ಆದರೆ ನೀವು ಜ್ಞಾನದ ಮಕ್ಕಳನ್ನು ಪಡೀಬೇಕು, ಆಗಲೇ ನಿಮಗೆ ಸದ್ಗತಿ. ಯಾರು ಸದ್ಧರ್ಮದಲ್ಲಿ ನಡೆದುಕೊಳ್ಳುವುದಿಲ್ಲವೋ ಅವರಿಗೆ ಸದ್ಗತಿ ಪ್ರಾಪ್ತವಾಗುವುದಿಲ್ಲ. ಧರ್ಮಾಚರಣೆ ಮಾಡತಕ್ಕಂಥವರು ಯಾವ ಲೋಕವನ್ನಾದರೂ ಪಡೆಯಬಲ್ಲರು. ಇಲ್ಲಿ ಪೃಥ್ವಿನ ಜನನ ಆಗಬೇಕು ಅನ್ನುವುದು ದೇವತೆಗಳ ಉದ್ದೇಶವಾಗಿರುತ್ತೆ. ಅದಕ್ಕೆ ನಾವು ಯಾವುದೇ ಸತ್ಕಾರ್ಯಗಳನ್ನು ಮಾಡುವಾಗ ಏನಾದರೂ ವಿಘ್ನ ಉಂಟಾದರೆ ಬೈದುಕೊಳ್ಳಬಾರದು. ಅದು ದೈವ ಸಂಕಲ್ಪವೇ ಆಗಿರುತ್ತೆ. ನಾವೆಲ್ಲ ಬೈಕೊಂಡ್ಬಿಡ್ತೀವಿ, ಎಲ್ಲ ದೇವ್ರನ್ನೂ ಬೈಕೋತೀವಿ, ನಾವು ಬೈಕೋತೀವಿ. ತುಂಬ ತಪ್ಪದು. ಹಾಗಾಗಿ ಅಂಗರಾಜ ಪುತ್ರೇಷ್ಟಿಯಾಗ ಮಾಡ್ತಾನೆ. ಆಗ ಅವನಿಗೆ ಒಬ್ಬ ಮಗ ಹುಡ್ತಾನೆ. ಅವನಿಗೆ ವೇನ ಅಂತ ಹೆಸರಿಡ್ತಾರೆ. ಅವನು ಬೆಳೆದು ದೊಡ್ಡವನಾದ ಮೇಲೆ ಪರಮ ನೀಚನಾಗ್ತಾನೆ. ವೇನ ಅಂದರೆ ಸಂಸ್ಕೃತದಲ್ಲಿ ಪಾಪಿ ಅಂತ ಅರ್ಥ. ಹೆಸರೇ ಹೇಳ್ತಾ ಇದೆ ನೋಡಿ, ಪಾಪಿ ಅಂತ. ಯಾವ ಮಕ್ಕಳನ್ನು ನೋಡಿದರೂ ಕೂಡ ಪ್ರಾಣ ಹೋಗುವ ಹಾಗೆ ಹೊಡೆಯೋದು, ಕೀಟ್ಲೆ ಮಾಡೋದು ಮಾಡ್ತಾ ಇರ್ತಾನೆ. ಕೆಲವು ಮಕ್ಕಳಿಗೆ ಪ್ರಾಣನೇ ತೆಗೀತಿರ್ತಾನೆ. ಮಗನ ದುರ್ಬುದ್ಧಿ ನೋಡಿ ಅಂಗರಾಜನಿಗೆ ಬಹಳ ಬೇಸರವಾಗುತ್ತೆ. ಇವನ ಕುಚೇಷ್ಟಗಳನ್ನು ನೋಡಿ ತಾಳಲಾರದೆ ಅಂಗರಾಜ ಪ್ರಪಂಚದಲ್ಲಿ ಮಕ್ಕಳು ಇಲ್ಲದೆ ಇರ್ತಕ್ಕಂಥವರಿಗೆ ಪುಣ್ಯವಂತರು ಅಂತ ಬಾಧೆ ಪಡುತ್ತಾ ಹೆಂಡತಿ ಮಗ ರಾಜ್ಯ ಎಲ್ಲವನ್ನು ಬಿಟ್ಟು ಹೊರಟು ಹೋಗ್ತಾರೆ. ಯಾರ್ಯಾರು ಮಕ್ಕಳಿಲ್ಲವೋ ಅವರೆಲ್ಲರೂ ಪುಣ್ಯವಂತರು ಅಂತ ಹೇಳ್ತಾನೆ. ಅಷ್ಟೊಂದು ಬಾಧೆ ಪಟ್ಟಿರ್ತಾನೆ. ಮುಂದೆ ವೇನನೇ ರಾಜನಾಗ್ತಾನೆ. ರಾಜ್ಯದಲ್ಲಿ ಎಲ್ಲೆಲ್ಲೂ ಅರಾಜಕತೆ ಉಂಟಾಗುತ್ತೆ. ರಾಜ ದೇವಾಲಯಗಳನ್ನೆಲ್ಲ ನಾಶ ಮಾಡ್ತಾ ಇದ್ದಾನೆ. ಇನ್ನು ಮುಂದೆ ರಾಜ್ಯದಲ್ಲಿ ಯಾರೂ ಯಜ್ಞಯಾಗಾದಿಗಳನ್ನು ಮಾಡುವಂತಿಲ್ಲ ಅಂತ ಶಾಸನ ಮಾಡ್ತಾ ಇದ್ದಾನೆ. ಬ್ರಾಹ್ಮಣರನ್ನು ತೀವ್ರವಾಗಿ ಹಿಂಸೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಇಡೀ ಭೂಮಂಡಲದಲ್ಲಿ ಧರ್ಮಾಚರಣೆ ನಾಶವಾಗಿ ಬಿಡುತ್ತೆ. ಇದನ್ನೆಲ್ಲ ನೋಡಿ ಮುನಿಗಳು ಬ್ರಾಹ್ಮಣರು ವೇನನಿಗೆ ಸಾಕಷ್ಟು ಬುದ್ಧಿವಾದ ಹೇಳ್ತಾರೆ. ರಾಜ, ಒಂದು ಉತ್ತಮ ಆಡಳಿತಕ್ಕೆ 4 ಅಂಗಗಳು ಮುಖ್ಯವಾಗಿರಬೇಕು. ಆಡಳಿತ ಅಂದರೆ ಧರ್ಮಾಂಗ, ನ್ಯಾಯಾಂಗ, ಸೇನಾಂಗ, ಅರ್ಥಾಂಗ. ಇವುಗಳೆಲ್ಲ ಯಾವ ಒಂದು ಅಂಗ ಉಲೂನವಾದರೂ ಕೂಡ ರಥ ಮುಂದೆ ಸಾಗಲ್ಲ.
ಮುರಿದು ಹೋಗುತ್ತೆ. ನೀನು ಧರ್ಮವನ್ನು ನಾಶ ಮಾಡ್ತಾ ಇದ್ದೀಯ, ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಅದಕ್ಕೆ ವೇನ ಹೇಳ್ತಾನೆ, ಹಾಗಾದರೆ ಇನ್ನು ಮುಂದೆ ಪೂಜೆ, ಹೋಮ, ಯಜ್ಞ, ಯಾಗ ಎಲ್ಲವನ್ನೂ ಮಾಡಿ, ಆದರೆ ಅದೆಲ್ಲ ನನಗೇ ಸಲ್ಲಬೇಕು. ಯಜ್ಞಯಾಗಗಳಲ್ಲಿ ನನಗೆ ಆಹುತಿ ಕೊಡಬೇಕು. ಉತ್ಸವ, ಪೂಜೆ, ನಮಸ್ಕಾರ ಎಲ್ಲವೂ ನನಗೇ ಮಾಡಬೇಕು. ನಾನೇ ದೇವರು, ಆದ್ದರಿಂದ ನನ್ನನ್ನು ಬಿಟ್ಟು ಬೇರೆ ಯಾವ ದೇವರಿಗೂ ಪೂಜೆ ಮಾಡುವಂತಿಲ್ಲ ಅಂತಾನೆ. ಈ ಮಾತುಗಳನ್ನು ಕೇಳಿ ಬ್ರಾಹ್ಮಣರಿಗೆ ಬಹಳ ಕೋಪ ಬರುತ್ತೆ. ಮಂತ್ರವನ್ನೇ ತಮ್ಮ ಆಯುಧವಾಗಿ ಧರಿಸಿ ವೇನನಿಗೆ ಅನೇಕ ಶಾಪಗಳನ್ನು ಕೊಡ್ತಾರೆ. ಕೊನೆಗೆ ಮಂತ್ರದ ಬಲದಿಂದ ಅವನನ್ನು ಸಂಹರಿಸೇ ಬಿಡ್ತಾರೆ. ಮುನಿಗಳೆಲ್ಲ ಸೇರಿ ನಮ್ಮ ರಾಜ್ಯ ರಾಜನಿಲ್ಲದೆ ರಾಜ್ಯ ಆಗಬಾರದು, ಧ್ರುವನ ವಂಶ ಕೊನೆಯಾಗಬಾರದು ಅಂತ ಹೇಳಿ ವೇನನ ಮೃತ ಶರೀರದಿಂದ ತೊಡೆಯನ್ನು ಮಥನ ಮಾಡ್ತಾರೆ. ಆಗ ನಿಷಾದ ಅನ್ನುವ ರಾಕ್ಷಸ ಹುಡ್ತಾನೆ. ಆದರೆ ರಾಕ್ಷಸ ಗುಣಗಳನ್ನು ನೋಡಿ ಅವನನ್ನು ಕಾಡಿಗಟ್ಟಿ ಬಿಡ್ತಾರೆ. ಮುಂದೆ ಅವನ ಸಂತತಿಯೇ ಕಾಡುಗಳಲ್ಲಿ ಬೇಡರಾದರು ಅಂತ ಹೇಳ್ತಾರೆ. ಮುನಿಗಳು ಮತ್ತೆ ವೇನನ 2 ಭುಜಗಳನ್ನು ಮಥನ ಮಾಡ್ತಾರೆ. ಅದರಿಂದ ಸ್ತ್ರೀ ಪುರುಷರ ಜೋಡಿ ಆವಿರ್ಭವಿಸ್ತದೆ. ಜಾತೋ ನಾರಾಯಣಾಂಶೇನ ಪೃಥು ಪರಾಕ್ರಮಃ. ಮುನಿಗಳೆಲ್ಲ ಸೇರಿ ಆ ಗಂಡು ಮಗುವಿನಲ್ಲಿ ಇರುವ ಭಗವದಾಂಶವನ್ನು ಗುರುತಿಸ್ತಾರೆ. ಅವನಿಗೆ ಪೃಥು ಅಂತ ನಾಮಕರಣ ಮಾಡ್ತಾರೆ. ಹಾಗೆ ಶ್ರೀಹರಿಯನ್ನು ಬಿಟ್ಟಿರದ ಲಕ್ಷ್ಮೀದೇವಿಯೇ ಆ ಸ್ತ್ರೀ ರೂಪದಲ್ಲಿ ಅವತರಿಸಿರುವುದನ್ನು ಗುರುತಿಸಿ ಅವಳಿಗೆ ಅರ್ಚಿ ದೇವಿ ಅಂತ ನಾಮಕರಣ ಮಾಡ್ತಾರೆ. ಅಷ್ಟರಲ್ಲಿ ಬ್ರಹ್ಮದೇವ ಅಲ್ಲಿಗೆ ಬರ್ತಾನೆ. ಪೃಥುವಿನ ಬಲಗೈಯಲ್ಲಿ ಶ್ರೀಹರಿಯ ಚಕ್ರದ ಚಿಹ್ನೆ, ಪಾದಗಳಲ್ಲಿ ಪದ್ಮಚಿಹ್ನೆಗಳು ಇರುವುದನ್ನು ನೋಡಿ ಇದು ಶ್ರೀಹರಿಯ ಅವತಾರವೇ ಅಂತ ಖಾತರಿಯಾಗಿ ಹೇಳ್ತಾನೆ. ಸಾಕ್ಷಾತ್ ಶ್ರೀಹರಿ ಮಹಾಲಕ್ಷ್ಮಿಯರ ಅವತರಿಸುವುದಕ್ಕೋಸ್ಕರವಾಗಿ ದೇವತೆಗಳು, ಗಂಧರ್ವರು, ಋಷಿ ಮುನಿಗಳು, ಊರಿನ ಪ್ರಜೆಗಳು ಎಲ್ಲರೂ ಕೂಡ ಬಹಳ ಸಂತೋಷ ಪಡ್ತಾರೆ. ಮುಂದೆ ಪೃಥ್ವಿಗೆ ರಾಜ್ಯಾಭಿಷೇಕವನ್ನು ಮಾಡ್ತಾರೆ. ಅವನನ್ನು ಪ್ರಜೆಗಳೆಲ್ಲ ಆದಿರಾಜ ಅಂತ ಕೊಂಡಾಡ್ತಾ ಇರ್ತಾರೆ. ಪೃಥು ಚಕ್ರವರ್ತಿ ರಾಜ ಆಗ್ತಾನೆ. ಭೂಮಾತೆಯ ರೀತಿ ಸಹನ ಮೂರ್ತಿಯಾಗಿರ್ತಾನೆ. ಸದಾ ಪ್ರಜೆಗಳ ಯೋಗಕ್ಷೇಮಕ್ಕಾಗಿ ಶ್ರಮ ಪಡ್ತಾ ಇರ್ತಾನೆ. ಪ್ರಜೆಗಳು ಅವನನ್ನು ಸಾಕ್ಷಾತ್ ಶ್ರೀಹರಿ ಅಂತಲೇ ಸ್ತುತಿ ಮಾಡ್ತಾ ಇರ್ತಾರೆ. ಆದರೆ ಪೃಥ್ವಿಯ ಆಡಳಿತ ಪ್ರಾರಂಭ ಮಾಡಿದ ದಿನಗಳಲ್ಲಿ ಮಳೆ ಬೆಳೆಗಳು ಇಲ್ಲದೆ ದೇಶದಲ್ಲಿ ಕ್ಷಾಮ ಉಂಟಾಗತ್ತೆ. ಪ್ರಜೆಗಳೆಲ್ಲ ಕಂಗಾಲಾಗ್ತಾ ಇದ್ದಾರೆ. ಆಗ ಪೃಥು ಚಕ್ರವರ್ತಿ ಭೂಮಿಯ ಮೇಲಿನ ಕೋಪದಿಂದ ಭೂಮಿಯನ್ನೇ ನಿಗ್ರಹ ಮಾಡೋಕ್ಕೆ ಬಿಲ್ಲನ್ನು ಹಿಡಿದು ಹೊರಡ್ತಾನೆ. ಭೂಮಾತೆ ಭಯಪಟ್ಟು ಗೋರೂಪವನ್ನು ಧರಿಸಿ ಹೆದರಿಕೆಯಿಂದ ಓಡ್ತಾಳೆ. ಭೂಲೋಕ, ಸ್ವರ್ಗಲೋಕ, ಆಕಾಶ ಎಲ್ಲ ಕಡೆ ಸುತ್ತಾಡ್ತಾಳೆ. ಆದರೆ ಎಲ್ಲೂ ಅವಳಿಗೆ ಸರಿಯಾದ ರಕ್ಷಣೆ ಸಿಗಲ್ಲ. ಕೊನೆಗೆ ಪೃಥ್ವಿನ ಹತ್ತಿರವೇ ಬಂದು ಶರಣು ಬೇಡ್ತಾಳೆ. ಪ್ರಭು, ಧರ್ಮಾತ್ಮ, ಎಲ್ಲವನ್ನೂ ರಕ್ಷಿಸ್ತಿರ್ತಕ್ಕಂಥ ನೀನು ನನ್ನನ್ನು ಮಾತ್ರ ಏಕೆ ಕೊಲ್ತಾ ಇದೆಯಾ? ನನ್ನನ್ನು ಕಾಪಾಡು ಅಂತ ಹೇಳ್ತಾಳೆ. ಸೃಷ್ಟಿಕರ್ತನಾದ ನೀನೇ ನನ್ನನ್ನು ರಕ್ಷಿಸಬೇಕು, ನನಗೆ ಬೇರೆ ದಿಕ್ಕಿಲ್ಲ. ನಾನು ಘನೋದಕ ಸಮುದ್ರದಲ್ಲಿ ಮುಳುಗಿದ್ದಾಗ ನೀನು ವರಾಹ ರೂಪದಲ್ಲಿ ಬಂದು ನನ್ನನ್ನು ರಕ್ಷಣೆ ಮಾಡಿದೆ. ಈಗ ಇಡೀ ಜಗತ್ತೇ ನನ್ನ ಮೇಲೆ ಆಧಾರಪಟ್ಟು ನಿಂತಿದೆ. ನಾನು ಹಡಗಿನಂತೆ ನಿಂತಿದ್ದೀನಿ. ನಿಮ್ಮೆಲ್ಲರಿಗೂ ಆಶ್ರಯವಾಗಿರ್ತಕ್ಕಂಥ ನನ್ನನ್ನು ಕೊಂದರೆ ನೀವೆಲ್ಲರೂ ಮತ್ತೆ ನೀರಿನಲ್ಲಿ ಮುಳುಗಿ ಹೋಗಿಬಿಡುತ್ತೆ. ನನ್ನಿಂದ ಬೆಳೆ ಸಿಗುತ್ತಿಲ್ಲ ಅನ್ನುವ ಕೋಪದಿಂದ ನನ್ನನ್ನು ಸಂಹಾರ ಮಾಡೋದಕ್ಕೆ ನೀನು ಹೊರಟಿದೆಯಲ್ವ. ಆದರೆ ಈ ಬರಗಾಲಕ್ಕೆ ಕಾರಣ ನಾನಲ್ಲ, ಇದಕ್ಕೆ ಕಾರಣ ನಿನ್ನ ತಂದೆ ವೇನ. ಅವನ ಕಾಲದಲ್ಲಿ ಭೂಮಿಯಲ್ಲಿ ಧರ್ಮಾಚರಣೆಗಳು ಸರಿಯಾಗಿ ನಡೆಯಲಿಲ್ಲ. ಆಗ ನಡೆದ ಯಾವುದೇ ಹೋಮ ಹವನಾದಿಗಳಲ್ಲಿ ನನಗೆ ಆಹುತಿ ಕೊಡಲಿಲ್ಲ. ಆದ್ದರಿಂದ ಭೂಮಂಡಲದಲ್ಲಿ ಮಳೆ ಬೆಳೆಗಳು ಆಗ್ತಾ ಇಲ್ಲ. ದಯವಿಟ್ಟು ನನ್ನನ್ನು ಕೊಲ್ಲಬೇಡಿ, ಕೃಪೆ ತೋರಿ ನನ್ನನ್ನು ಕಾಪಾಡು ಅಂತ ಪ್ರಾರ್ಥನೆ ಮಾಡ್ತಾಳೆ. ಆಗ ಪೃಥು ಮಹಾರಾಜ ತಾನು ರಾಜ ಅನ್ನುವ ಧೋರಣೆಯನ್ನು ಬಿಟ್ಟು ಇಡೀ ಭೂಮಂಡಲವನ್ನು ತಿರುಗಾಡ್ತಾನೆ. ಎಲ್ಲ ದೇವಸ್ಥಾನಗಳಲ್ಲಿ ಪೂಜೆ, ಹೋಮ, ಹವನ, ಯಜ್ಞಯಾಗಾದಿಗಳು ಮತ್ತೆ ಪ್ರಾರಂಭ ಆಗುವ ಹಾಗೆ ಮಾಡ್ತಾನೆ.
ಧರ್ಮವನ್ನು ಪುನರ್ಸ್ಥಾಪನೆ ಮಾಡ್ತಾನೆ. ಆಗ ಭೂದೇವಿ ಗೋವು ಹಾಲು ಕರೆಯುವ ರೀತಿಯಲ್ಲಿ ಭೂಮಿಯಲ್ಲಿ ಎಲ್ಲೆಲ್ಲೂ ಸಸ್ಯಶ್ಯಾಮಲವನ್ನು ಉಂಟು ಮಾಡ್ತಾಳೆ. ತಥೋ ಮಹೀಪತಿ ಪ್ರೀತಃ ಸರ್ವಕಾಮದುಘಾಂ ಮಹೀಂ ದುಹಿತೃತ್ವೇ ಚಕಾರೇ ಮಾಂ ಪ್ರೇಮ್ಣಾ ದುಹಿತೃವತ್ಸಲಃ. ಇದರಿಂದ ಸಂತುಷ್ಟನಾದ ಪೃಥು ಸರ್ವಾಭಿಷ್ಟದಾಯಕಳಾದ ಭೂಮಿಯನ್ನು ಪ್ರೀತಿಯಿಂದ ತನ್ನ ಮಗಳ ರೀತಿಯಲ್ಲಿ ಆಧರಿಸ್ತಾ ಇದ್ದಾನೆ. ಆಗಿನಿಂದ ಭೂಮಿಗೆ ಪೃಥಿವಿ ಅನ್ನುವ ಹೆಸರು ಕೂಡ ಬರುತ್ತೆ. ಪೃಥು ಮಾಡಿದ ಇನ್ನೊಂದು ಮಹತ್ಕಾರ್ಯ ಅಂದರೆ ಅಶ್ವಮೇಧಯಾಗ ವೇನನ ಕಾಲದಲ್ಲಿ ಯಜ್ಞಯಾಗಗಳು ಸರಿಯಾಗಿ ನಡೆದಿಲ್ಲ, ದೇವತೆಗಳಿಗೆ ಆಹುತಿಗಳು ಕೊಟ್ಟಿಲ್ಲ. ಭೂಮಿ ಸುಭಿಕ್ಷವಾಗಿ ಇರಬೇಕು ಅನ್ನುವ ಉದ್ದೇಶಗಳಿಂದ 100 ಅಶ್ವಮೇಧ ಯಾಗಗಳನ್ನು ಮಾಡ್ತಕ್ಕಂಥ ಸಂಕಲ್ಪ ಮಾಡ್ತಾ ಇದ್ದಾನೆ. ಇಂಥ ಮಹತ್ತರವಾದ ಅಶ್ವಮೇಧ ಯಾಗವನ್ನು ಮಾಡ್ತಾನೆ. ಪೃಥ್ವಿಗೆ ಯಜ್ಞನಿಷ್ಠೆ ಅವನಿಗೆ ಮೆಚ್ಚಿಬಿಟ್ಟು ಯಜ್ಞ ಸ್ವರೂಪನು, ಯಜ್ಞ ಪಾಲಕನು, ಸರ್ವಶಕ್ತಿವಂತನೂ ಆದ ಶ್ರೀಹರಿ ಪ್ರತ್ಯಕ್ಷ ಆಗ್ತಾನೆ. ಶ್ರೀಹರಿಯನ್ನೇ ಅನುಸರಿಸಿ ದೇವತೆಗಳೆಲ್ಲರೂ ಆಗಮಿಸ್ತಾ ಇದ್ದಾರೆ. ಯಜ್ಞದ ಫಲವಾಗಿ ಪೃಥುವು ಕೋರಿದ್ದ ಸಮಸ್ತ ಪದಾರ್ಥಗಳಾದ ಹಾಲು, ಮೊಸರು, ಮಜ್ಜಿಗೆ, ತುಪ್ಪ, ಪಾನಕ, ಜೇನುತುಪ್ಪ, ಫಲ, ಪುಷ್ಪಗಳು, ವಜ್ರ ವೈಡೂರ್ಯಗಳು, ಔಷಧಿಯುಕ್ತ ಗಿಡಮರಗಳು ಎಲ್ಲವನ್ನು ಭೂಮಾತೆ ಕಾಮಧೇನುವಿನ ರೂಪದಲ್ಲಿ ಅನುಗ್ರಹಿಸ್ತಿದ್ದಾಳೆ. ಕಾಮಧೇನು ಅಂದರೆ ಎಲ್ಲವನ್ನು ಕೊಡ್ತಾ ಇದ್ದಾಳೆ. ಇದನ್ನೆಲ್ಲ ನೋಡಿ 100 ಅಶ್ವಮೇಧ ಯಾಗಗಳನ್ನು ಮಾಡಿ ಶತಕ್ರತು ಅನಿಸಿಕೊಂಡಿದ್ದ ಇಂದ್ರನಿಗೆ ಪೃಥ್ವಿನ ಮೇಲೆ ಹೊಟ್ಟೆ ಕಿಚ್ಚು ಬರುತ್ತೆ. ಅನೇಕ ಸಾರಿ ಯಜ್ಞವನ್ನು ನಾಶ ಮಾಡುವ ಪ್ರಯತ್ನ ಕೂಡ ಮಾಡ್ತಾನೆ. ಆಗ ಬ್ರಹ್ಮ ಪೃಥ್ವಿಗೆ ಬುದ್ಧಿವಾದ ಹೇಳ್ತಾನೆ. ಅವನು ಶ್ರೀಹರಿಯ ಸಮಾನ, ನೀನು ಅವನಿಗೆ ಸಮನಾದ 100 ಯಜ್ಞಗಳನ್ನು ಕೂಡ ಮಾಡಬೇಡ, ಇಲ್ಲಿಗೆ ಸಾಕು ಮಾಡು ಅಂತಾನೆ. ಪೃಥು ಅಲ್ಲಿಗೆ ತನ್ನ ಯಜ್ಞವನ್ನು ನಿಲ್ಲಿಸ್ತಾನೆ. ಈ ಸಮಯದಲ್ಲಿ ಶ್ರೀಹರಿ ಪ್ರತ್ಯಕ್ಷನಾಗ್ತಾನೆ. ರಾಜ, ಈ ದೇಹ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಮನಸ್ಸು ಇವೆಲ್ಲಕ್ಕಿಂತ ಅತೀತವಾದುದು ಆತ್ಮ. ಇದಕ್ಕೆ ಯಾವ ವಿಕಾರಗಳೂ ಇಲ್ಲ. ಸಾಕ್ಷಿ ಮಾತ್ರವಾಗಿರುವ ಆತ್ಮನನ್ನು ಯಾರು ತಿಳ್ಕೊಳ್ತಾ ಇದ್ದಾರೋ ಅವರು ಸಂಸಾರದಿಂದ ವಿಮುಕ್ತರಾಗಿ ಮೋಕ್ಷವನ್ನು ಪಡೀತಾ ಇದ್ದಾರೆ ಅಂತ ಆತ್ಮತತ್ವವನ್ನು ಬೋಧನೆ ಮಾಡ್ತಾನೆ. ನೀನು ಇಂದ್ರಿಯಗಳನ್ನು, ಮನಸ್ಸನ್ನು ನಿಗ್ರಹಿಸಿ ಸುಖ ದುಃಖಗಳನ್ನು ಸಮಾನವಾಗಿ ನೋಡು. ಎಲ್ಲರಲ್ಲೂ ಸಮಾನ ಪ್ರೀತಿಯಿಂದ ಇರು. ನನ್ನ ಸೃಷ್ಟಿಯಲ್ಲಿರ್ತಕ್ಕಂಥ ಸಕಲ ಪ್ರಾಣಿಗಳನ್ನು ರಕ್ಷಣೆ ಮಾಡು. ಈ ಒಳ್ಳೆಯತನಗಳಿಲ್ಲದೆ ಎಷ್ಟು ಯಜ್ಞಗಳನ್ನು ಮಾಡಿದ್ರೂ ಕೂಡ ಪ್ರಯೋಜನ ಇಲ್ಲ. ಈ ಒಳ್ಳೆಯತನವನ್ನು ನೀನು ಬೆಳೆಸ್ಕೋಬೇಕು. ನೀನು ಎಷ್ಟೇ ತಪಸ್ಸು, ಅಷ್ಟಾಂಗ ಯೋಗಗಳನ್ನು ಸಾಧನೆ ಮಾಡಿದ್ರೂ ಕೂಡ ಪ್ರಯೋಜನ ಇಲ್ಲಪ್ಪ ಅಂತ ಉಪದೇಶ ಮಾಡಿ ನಿನಗೇನು ವರ ಬೇಕೋ ಕೇಳ್ಕೊ ಅಂತ ಆಜ್ಞೆ ಮಾಡ್ತಾನೆ. ಶ್ರೀಹರಿಯ ಅಮೃತವಾಣಿಯನ್ನು ಕೇಳಿ ಪೃಥ್ವಿಗೆ ಹೃದಯ ಕಮಲದಲ್ಲಿ ಭಕ್ತಿ ಉಕ್ಕಿ ಹರಿಯುತ್ತೆ. ಕಣ್ಣುಗಳಲ್ಲಿ ಆನಂದ ಬಾಷ್ಪ ಸುರಿತಾ ಇರುತ್ತೆ. ಮಾತು ಗದ್ಗತವಾಗುತ್ತೆ. ಆ ಭಕ್ತಿ ಸಾಗರದಲ್ಲಿ ಅವನು ಶ್ರೀಹರಿಯನ್ನು ಈ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಮನ್ಯೇ ಗಿರಂ ತೇ ಜಗತಾಂ ವಿಮೋಹಿನೀಂ ವರಂ ಋಣೇಶ್ವೇತಿ ಭಜಂತಮಾತ್ತಯತ್ ವಾಚಾನು ತಂತ್ಯಾಯದಿತೆ ಜನೋಸಿತಃ ಕಥಂ ಪುನಃ ಕರ್ಮ ಕರೋತಿ ಮೋಹಿತಃ. ಪ್ರಭು, ನಿನ್ನ ಸ್ಮರಣೆಗೆ ಮೋಕ್ಷವೇ ಫಲವಾಗಿರುವಾಗ ಇನ್ನು ಬೇರೆ ಯಾವ ವರ ನನಗೆ ಬೇಕು? ನಿನ್ನ ನಾಮಸ್ಮರಣೆಯಿಂದಲೇ ಸಾಕು ಅಂತ ಹೇಳಿ ಶ್ರೀಹರಿಗೆ ಪಾದಾಭಿವಂದನ ಮಾಡ್ತಾನೆ. ಮುಂದೆ ಪೃಥು ತನ್ನ ಪ್ರಜೆಗಳಿಗೆ ಈ ರೀತಿ ಧರ್ಮಬೋಧನೆ ಮಾಡ್ತಾನೆ. ನಮ್ಮ ತಂದೆ ಹೇಳಿದ ಹಾಗೆ ದೇವರ ಬಗ್ಗೆ ಯಾರೂ ನಂಬಿಕೆ ಕಳೆದುಕೊಳ್ಬೇಡಿ. ನಮ್ಮ ತಂದೆ ವೇನ ಹೇಳಿದ್ದಾನೆ, ನಿಮ್ಮನ್ನೆಲ್ಲ ಕೆಡಿಸಿಬಿಟ್ಟಿದ್ದಾನೆ, ಆ ರೀತಿ ಮಾಡ್ಕೋಬೇಡಿ. ಆ ಭಗವಂತನನ್ನು ಎಲ್ಲರೂ ಭಕ್ತಿಯಿಂದ ಆರಾಧನೆ ಮಾಡಿ, ಸತ್ಕರ್ಮಗಳನ್ನು ಸದಾ ಆಚರಣೆ ಮಾಡಿ
ಅದರಿಂದ ಭಗವಂತ ನಿಮಗೆ ಒಳ್ಳೆಯ ಫಲಗಳನ್ನು ಅನುಗ್ರಹ ಮಾಡ್ತಾನೆ ಅಂತ ಅನೇಕ ಉಪದೇಶಗಳನ್ನು ಮಾಡ್ತಾನೆ. ನಾರಾಯಣ ನಾರಾಯಣ ನಾರಾಯಣ.